ಫ್ರೀಡಮ್ ಟಿವಿಯ ಎಲ್ಲ ವೀಕ್ಷಕರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮಗೆ ಆರ್ಥಿಕವಾಗಿ ಆರೋಗ್ಯವಾಗಿ ಎಲ್ಲದರಲ್ಲೂ ತುಂಬ ಒಳ್ಳೆಯದಾಗಲಿ ಅಂತ ನಾವು ಬಯಸ್ತೀವಿ. ಈಗ ಒಂದು ಮುಖ್ಯವಾದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಏನಂದರೆ ಈ ಐಶ್ವರ್ಯ ಗೌಡ ಅವರ ದೋಖಾ ಏನಿದೆ ಅದು ಬಗೆದಷ್ಟು ಜಾಸ್ತಿ ಆಗ್ತಾ ಇದೆ, ಬಗೆದಷ್ಟು ಬಯಲಾಗ್ತಾ ಇದೆ. ಐಶ್ವರ್ಯ ದೋಖಾ ಸೀಕ್ರೆಟ್. ತನಿಖೆಯಲ್ಲಿ ಐಶ್ವರ್ಯ ಗೌಡ ದಂಪತಿ ಮತ್ತಷ್ಟು ವಂಚನೆ ಬಯಲಾಗ್ತಾ ಇದೆ. ಡಿ.ಕೆ. ಸುರೇಶ್ ಹೆಸರಲ್ಲಿ ಐಶ್ವರ್ಯ ಗೌಡ ವಂಚಿಸಿರೋದು ಎಷ್ಟು ಗೊತ್ತಾ? ಎಷ್ಟು ಜನರಿಗೆ ಅಂತ ಗೊತ್ತಾ? ಐಶ್ವರ್ಯ ಐಸ್ಪೈಸ್ ಕಳ್ಳಾಟಕ್ಕೆ ಆಕೆಯ ಪತಿ ಹರೀಶ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಫ್ರೀಡಮ್ ಟಿವಿ ಬಿಚ್ಚಿಡಲಿದೆ ಐನಾತಿ ವಂಚಕಿ ಐಶ್ವರ್ಯ ದೋಖಾ ಸ್ಟೋರಿ. ಐಶ್ವರ್ಯ ಗೌಡ ಹಲವು ಜನರಿಗೆ ವಂಚನೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಅವರ ಗಂಡ ಕೂಡ ಪತಿ ಕೂಡ ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇಬ್ಬರು ಸೇರಿಕೊಂಡು ಈ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರ ಹೆಸರನ್ನು ಕೂಡ ಬಳಸ್ಕೊಂಡು ಈ ಒಂದು ವಂಚನೆಯನ್ನು ಮಾಡಿರೋದು ಈಗ ಬಗದಷ್ಟು ಬಯಲಾಗ್ತಾ ಇದೆ. ದೊಡ್ಡ ದೊಡ್ಡ ಸತ್ಯಗಳು ಆಚೆ ಕಡೆ ಬರ್ತಾ ಇದೆ. ತನಿಖೆಯಲ್ಲಿ ಐಶ್ವರ್ಯ ಗೌಡ ದಂಪತಿ ಮತ್ತಷ್ಟು ವಂಚನೆ ಮಾಡಿರೋದು ಬೆಳಕಿಗೆ ಬಂದಿದೆ. ಡಿ.ಕೆ. ಸುರೇಶ್ ಅವರ ಹೆಸರನ್ನ ಬಳಸ್ಕೊಂಡು ಅವರ ತಂಗಿ ಅಂತ ಹೇಳಿಕೊಂಡು ಹಲವು ಜನರಿಗೆ ಈ ಒಂದು ಅನ್ಯಾಯವನ್ನು ಮಾಡಿದ್ದಾರೆ, ವಂಚನೆಯನ್ನು ಮಾಡಿದ್ದಾರೆ. ಬರೀ ಮಾತಲ್ಲೇ ಬಂಗಲೆ ಕಟ್ತಾರೆ ಅಂತಾರಲ್ಲ, ಆ ರೀತಿಯಾಗಿ ಮೋಸವನ್ನು ಮಾಡಿಕೊಂಡು ಎಲ್ಲರಿಗೂ ತುಂಬ ಜನರಿಗೆ ಮೋಸ ಮಾಡಿದ್ದಾರೆ. ಅದಕ್ಕೆ ಅವರ ಗಂಡ ಕೂಡ ಸಾಥ್ ಕೊಟ್ಟಿದ್ದಾರೆ. ಹರೀಶ್ ಅವರು ಮತ್ತು ಐಶ್ವರ್ಯ ಇಬ್ಬರೂ ಸೇರಿಕೊಂಡು ಕಳ್ಳಾಟವನ್ನು ಆಡಿ ಹಲವಾರು ಜನರಿಗೆ ವಂಚನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಡಿ.ಕೆ. ಸುರೇಶ್ ಅವರ ಹೆಸರನ್ನು ಕೂಡ ಬಳಸ್ಕೊಂಡಿದ್ದಾರೆ. ಗಂಡ ಹೆಂಡತಿ ಇಬ್ಬರೂ ಕೂಡ ಸೇರಿಕೊಂಡು ಮಾಡಿರುವಂಥ ವಂಚನೆ ಈಗ ಮತ್ತೆ ಬಗೆದಷ್ಟು ಹೆಚ್ಚು ವಿಷಯಗಳು ಆಚೆ ಬರ್ತಾ ಇದ್ದಾವೆ. ತನಿಖೆಯಲ್ಲಿ ಹಲವಾರು ವಿಷಯಗಳು ಇಷ್ಟು ದಿನ ಬರೀ ಕೇವಲ ಆರೋಪಗಳಾಗಿತ್ತು, ಈಗ ಅವೆಲ್ಲವೂ ಕೂಡ ಬಯಲಾಗ್ತಾ ಇದ್ದಾವೆ. ವಂಚಕಿ ಐಶ್ವರ್ಯ ಗೌಡ ದಂಪತಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಡಿ.ಕೆ. ಸುರೇಶ್ ಅವರ ಹೆಸರಲ್ಲಿ ಮತ್ತೊಬ್ಬರಿಗೆ ಐಶ್ವರ್ಯ ಗೌಡ ವಂಚನೆ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ತನಿಖೆಯಲ್ಲಿ ಬಯಲಾಗಿದೆ. ವಂಚಕಿ ಐಶ್ವರ್ಯ ಗೌಡ ವಿರುದ್ಧ ಬೆಂಗಳೂರಲ್ಲಿ ಮತ್ತೊಂದು FIR ದಾಖಲಾಗಿದೆ. RR ನಗರ ಠಾಣೆಯಲ್ಲಿ, ರಾಜರಾಜೇಶ್ವರ ನಗರ ಠಾಣೆಯಲ್ಲಿ ಐಶ್ವರ್ಯ ಗೌಡ ಹರೀಶ್ ಅವರ ಗಂಡ ಐಶ್ವರ್ಯ ಗೌಡ ಗಂಡ ಹರೀಶ್ ವಿರುದ್ಧ ಹೊಸ ಒಂದು FIR ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ದಾಖಲಾಗಿದೆ. ಐಶ್ವರ್ಯ ಗೌಡ ಹರೀಶ್ ಹಾಗೂ ಬೌನ್ಸರ್ ಗಜ ವಿರುದ್ಧ ಪ್ರಕರಣ ದಾಖಲಾಗಿದೆ. ಐನಾತಿ ವಂಚಕಿ ಐಶ್ವರ್ಯ ಆ್ಯಂಡ್ ಟೀಮ್ ವಿರುದ್ಧ ಶಿಲ್ಪಾ ಗೌಡ ದೂರು ಕೊಟ್ಟಿದ್ದಾರೆ. ಆ ದೂರಿನ ಮೇಲೆ ರಾಜರಾಜೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಹೊಸ ದೂರು ಕೂಡ ಈಗ ದೂರನ್ನು ಆಧರಿಸಿ ಹೊಸ ಒಂದು FIR ಕೂಡ ಮಾಡಿಕೊಂಡಿದ್ದಾರೆ. ಸೊ ಇವರ ವಿರುದ್ಧ ಬರೀ ಇಷ್ಟಕ್ಕೆ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ಇನ್ನಷ್ಟು ಪ್ರಕರಣಗಳು, ಇನ್ನಷ್ಟು ಹೆಚ್ಚಿನ ಮಾಹಿತಿ ಇವರ ವಿರುದ್ಧ ಸಿಗುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಈಗ ನಿಮಗೆ ಕಾಣ್ತಾ ಇರೋದು ಹೊಸ ಒಂದು FIR. ಪಕ್ಕದಲ್ಲಿ ಕಾಣಿಸ್ತಾ ಇರೋದು ರಾಜರಾಜೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ವಂಚಕಿ ಐಶ್ವರ್ಯ ಗೌಡ ಪೊಲೀಸ್ ವೆಹಿಕಲ್ನ ಹತ್ತಾ ಇರೋದು ನಿಮ್ಗೆ ಕಾಣಿಸ್ತಾ ಇದೆ. ಈಕೆ ನೀವು ನೋಡ್ತಾ ಇರೋದೇ ಐಶ್ವರ್ಯ ಗೌಡ. ಹಲವು ಜನರನ್ನು ನಾನು ಡಿ.ಕೆ. ಸುರೇಶ್ ಅವರ ತಂಗಿ ಅಂತ ಹೇಳಿಕೊಂಡು ಹಲವಾರು ಮಂದಿಯನ್ನು ವಂಚನೆ ಮಾಡಿದ್ದಾರೆ. ಈಗ ಫ್ರೆಶ್ FIR ಮತ್ತೊಂದು ದಾಖಲಾಗಿದೆ ಅವ್ರ ವಿರುದ್ಧ. ಐ ಥಿಂಕ್ ಇದು ಮೊದಲು ಕಡೆಯೇನಲ್ಲ. ಈ ರೀತಿಯ ಹಲವಾರು FIRಗಳು ಅವರ ವಿರುದ್ಧ ದಾಖಲಾದರೂ ಆಶ್ಚರ್ಯ ಆಗಬೇಕಾಗಿಲ್ಲ. ಶಿಲ್ಪಾ ಗೌಡಗೆ ವಂಚಕಿ ಐಶ್ವರ್ಯ ಗೌಡ ವಂಚನೆ ಮಾಡಿರೋದೆಷ್ಟು? ಐನಾತಿ ವಂಚಕಿ ಐಶ್ವರ್ಯ ಶಿಲ್ಪಾ ಗೌಡಗೆ ಪರಿಚಯ ಆಗಿದ್ದು ಹೇಗೆ? ನಾನು ಡಿ.ಕೆ. ಸುರೇಶ್ ತಂಗಿ, ಗೋಲ್ಡ್ ಬಿಸ್ನೆಸ್ ಮಾಡ್ತೀನಿ ಅಂತಿದ್ರು ಐಶ್ವರ್ಯ. ಚಿಟ್ ಫಂಡ್ ಹಾಗೂ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತೀನಿ, ನಾನು ಗೋಲ್ಡ್ ವ್ಯವಹಾರ ಮಾಡ್ತೀನಿ, ನಾನು ಡಿ.ಕೆ. ಸುರೇಶ್ ಅವರ ತಂಗಿ ಅಂತ ಹೇಳ್ತಿದ್ಲು. ವಿಲ್ಲಾ ನಿರ್ಮಾಣ ಮಾಡ್ತೀನಿ,
ಎಂದು ಶಿಲ್ಪಾಗೆ ಏನು ಐಶ್ವರ್ಯ ಹೇಳಿದ್ಲು ಅಂದರೆ ವಿಲ್ಲಾ ಅಂತಂದರೆ ಐಷಾರಾಮಿ ಬಂಗಲೆ, ಐಷಾರಾಮಿ ವಿಲ್ಲಾಗಳನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಶಿಲ್ಪಾಗೆ ಹೇಳಿದ್ಲಂತೆ ಐಶ್ವರ್ಯ. ಚಿಟ್ ಫಂಡ್ ಹಾಗೂ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತೀನಿ, ನಾನು ಗೋಲ್ಡ್ ವ್ಯವಹಾರ ಮಾಡ್ತೀನಿ, ಐಷಾರಾಮಿ ವಿಲ್ಲಾಗಳನ್ನು ಕಟ್ಟಿಸ್ತಾ ಇದ್ದೀನಿ, ಅದು ಇದು ಇನ್ನೊಂದು ಮತ್ತೊಂದು, ಹೀಗೆ ಹಲವಾರು ರೀತಿಯಾದಂಥ ವಿಚಾರಗಳನ್ನು ಈಕೆ ಹೇಳಿಕೊಂಡು ಬರ್ತಾಯಿದ್ಲು. ಶಿಲ್ಪಾ ಅವ್ರಿಗೂ ಕೂಡ ಇದೇ ವಿಷಯವನ್ನು ಐಶ್ವರ್ಯ ಹೇಳಿದ್ಲು. ಶಿಲ್ಪಾ ಗೌಡ ಅವರು ಕೂಡ ಇದೇ ರೀತಿಯಾಗಿ ನಂಬಿ ಏನು ಡಿ.ಕೆ. ಸುರೇಶ್ ಅವರ ತಂಗಿ ಗೋಲ್ಡ್ ಬಿಸ್ನೆಸ್ ಮಾಡ್ತಾರೆ, ಮತ್ತು ಜೊತೆಗೆ ಏನು ಐಷಾರಾಮಿ ವಿಲ್ಲಾಗಳನ್ನು ಕಟ್ಟಿಸ್ತಾ ಇದ್ದಾರೆ, ಇದೇ ರೀತಿಯಾಗಿ ನಂಬಿದ್ರು. ಅಂದರೆ ಈ ವಂಚಕರೆಲ್ಲರೂ ಹೀಗೆ ಮಾತಲ್ಲಿ ಮನೆ ಕಟ್ತಾರೆ, ಎಲ್ಲರನ್ನು ನಂಬಿಸ್ಬಿಡ್ತಾರೆ, ಅದಾದ ನಂತರ ವಂಚನೆ ಮಾಡ್ತಾರೆ. ಅದೇ ರೀತಿಯಾಗಿ ಐಶ್ವರ್ಯ ಗೌಡ ಕೂಡ ಇದರಲ್ಲಿ ವಂಚನೆ ಮಾಡೋದ್ರಲ್ಲಿ ಡಾಕ್ಟ್ರೇಟ್ ಮಾಡಿದ್ರು ಅಂತ ಅನಿಸುತ್ತೆ. ಅವರ ಮೇಲಿರುವ ಎಲ್ಲ ಆರೋಪಗಳು ಮತ್ತು ಇರುವ ಮೇಲಿರುವ FIR ಮತ್ತು ತನಿಖಾ ಮಾಹಿತಿ ನೋಡಿದ್ರೆ ಹೌದು, ಅವರು ವಂಚನೆಯಲ್ಲಿ ಡಾಕ್ಟ್ರೇಟ್ ಮಾಡಿದ್ದಾರೆ. ಶಿಲ್ಪಾ ಗೌಡ ಅವ್ರಿಗೂ ಕೂಡ ತುಂಬ ಕೋಟಿಯನ್ನು ವಂಚನೆ ಮಾಡಿದ್ದಾರೆ. ನಾನು ಐಷಾರಾಮಿ ವಿಲ್ಲಾಗಳನ್ನು ಕಟ್ತಾ ಇದ್ದೀನಿ, ನಾನು ಗೋಲ್ಡ್ ಬಿಸ್ನೆಸ್ ಮಾಡ್ತೀನಿ, ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ. ಬೆಂಗಳೂರಲ್ಲಿರೋ ಅರ್ಧಕ್ಕೆ ಅರ್ಧ ಜನ ರಿಯಲ್ ಎಸ್ಟೇಟ್ ಮಾಡ್ತಾರೆ. ಅದೇ ರೀತಿ ಐಶ್ವರ್ಯ ಗೌಡ ಅವರು ಕೂಡ ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದೀನಿ ಅಂತ ನಂಬಿಸಿದ್ದಾರೆ. ಬೆಂಗಳೂರಲ್ಲಿ ಯಾರನ್ನೇ ಹೋಗಿ ಕೇಳಿ ಒಂದು ಸೈಟ್ ಬೇಕು, ಒಂದು ಮನೆ ಬೇಕು, ಯಾವುದೋ ಒಂದು ಆಸ್ತಿ ಬೇಕು ಅಂತ ಕೇಳಿದ್ರೆ ಹೌದು ನಾನು ಕೂಡ ರಿಯಲ್ ಎಸ್ಟೇಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಐಶ್ವರ್ಯ ಗೌಡ ಕೂಡ ಎಲ್ಲರನ್ನೂ ಕೂಡ ವಂಚನೆ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ಶಿಲ್ಪಾ ಗೌಡ ಅವ್ರಿಗೆ ಐಶ್ವರ್ಯ ಅವರು ವಂಚನೆಯನ್ನು ಮಾಡ್ಕೊಂಡು ಬಂದರು. ಬರೀ ಶಿಲ್ಪಾ ಗೌಡ ಅಷ್ಟೇ ಅಲ್ಲ, ಇವರ ವಂಚಕರ ಅಂದರೆ ಸಂತ್ರಸ್ತರ ಲಿಸ್ಟ್ ತೆಗೆದ್ರೆ ಸಾಲಿದ್ದಾವೆ. ಹೆಸರು ಹೇಳಿದಷ್ಟು ಹೆಸರುಗಳು ಸೇರಿಸ್ಕೊಂಡು ಹೋಗಬೇಕಾಗತ್ತೆ. ಇವರು ಮಾಡಿರುವಂಥ ವಂಚನೆ ಬಗದಷ್ಟು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಈ ವಂಚಕರು ಈ ರೀತಿಯಾದಂಥ ವಂಚಕರಿಗೆ ಬೆಂಗಳೂರಿನಲ್ಲಿ ಜನ ನಂಬಿಕೊಂಡು ಹೋಗ್ತಾ ಇರ್ತಾರೆ, ನಂಬಿ ಮೋಸ ಹೋಗ್ತಾ ಇರ್ತಾರೆ. ಶಿಲ್ಪಾ ಗೌಡ ಅನ್ನೋರಿಗೆ ಐಶ್ವರ್ಯ ಗೌಡ ಕೋಟಿ ವಂಚನೆಯನ್ನು ಮಾಡಿದ್ದಾರೆ. 2022ರಲ್ಲಿ ಶಿಲ್ಪಾ ಗೌಡ ಅವ್ರಿಗೆ ಪರಿಚಯ ಆಗಿದ್ಲು ಈ ವಂಚಕಿ ಐಶ್ವರ್ಯ ಗೌಡ. ಎರಡು 2022ರಲ್ಲಿ ಶಿಲ್ಪಾ ಗೌಡ ಅವ್ರಿಗೆ ಐಶ್ವರ್ಯ ಗೌಡ ಪರಿಚಯ ಆಗ್ತಾರೆ. 2022ರಿಂದ 2023ವರೆಗೂ ಹಂತವಾಗಿ ಹಣವನ್ನು ಪಡೆದುಕೊಂಡು ವಂಚನೆಯನ್ನು ಮಾಡ್ತಾರೆ. ಸುಮಾರು 3,25,00,000 ನಗದು, 430 ಗ್ರಾಮ್ ಚಿನ್ನಾಭರಣ ಪಡೆದು ವಂಚನೆಯನ್ನು ಮಾಡಿದ್ದಾರೆ. ಅಂದರೆ ನಗದು 3,25,00,000. ಸೊ ಇವೆಲ್ಲದರ ಬಗ್ಗೆ ಈ ರೀತಿಯಾದಂಥ ವಂಚಕಿ ವಂಚನೆಯನ್ನು ಮಾಡ್ತಾ ಇದ್ದಾರೆ. 2022ರಿಂದ 2023ವರೆಗೆ ಹಂತವಾಗಿ ಐಶ್ವರ್ಯ ಗೌಡ ಶಿಲ್ಪಾ ಗೌಡ ಅವರಿಂದ ವಂಚನೆಯನ್ನು ಮಾಡಿದರೆ, ಪದೇ ಹಣವನ್ನು ತೆಗೆದುಕೊಂಡಿದ್ದಾರೆ. 3,25,00,000 ನಗದು ಅಂದರೆ ಹಣ ನೋಟುಗಳನ್ನು 3,25,00,000 ನೋಟನ್ನು ಅಂದರೆ 3,25,00,000 ನಗದನ್ನು ಪಡೆದಿದ್ದಾರೆ. 430 ಗ್ರಾಮ್ ಚಿನ್ನವನ್ನು ಪಡೆದಿದ್ದಾರೆ. ಇಷ್ಟೆಲ್ಲ ತಗೊಂಡು ಅಂದರೆ 430 ಗ್ರಾಮ್ ಚಿನ್ನ, 3,25,00,000 ಹಣ, ಸುಮಾರು 5 ಕೋಟಿ ಅಂತ ಲೆಕ್ಕ ಹಾಕ್ಕೊಳ್ಳಿ. ಒಂದು ಅಂದಾಜು 4.5ರಿಂದ 5 ಕೋಟಿ ಹಣವನ್ನು ಪಡೆದು ವಂಚನೆಯನ್ನು ಮಾಡಿದ್ದಾರೆ. ಹಣ ಚಿನ್ನಾಭರಣ ವಾಪಸ್ ಕೇಳಿದಾಗ ಬೆದರಿಕೆ ಹಾಕಿದ್ಲು ಐಶ್ವರ್ಯ. ವಾಪಸ್ ಕೊಡಿ ನನ್ನ ಹಣ, ನೀವು ವಿಲ್ಲಾನೂ ಕೊಡ್ತಿಲ್ಲ, ಯಾವುದನ್ನು ಕೊಡ್ತಾ ಇಲ್ಲ, ನಾನು ನಿಮಗೆ ಆಲ್ಮೋಸ್ಟ್ 4.5 ಕೋಟಿ ಹಣ ಕೊಟ್ಟಿದ್ದೀನಿ ಅಂತ ಅಂದಿದ್ದಕ್ಕೆ ಬೆದರಿಕೆ ಹಾಕಿದ್ಲು ಐಶ್ವರ್ಯ ಗೌಡ. ನನಗೆ ದೊಡ್ಡ ರಾಜಕಾರಣಿಗಳ ಬೆಂಬಲ ಇದೆ, ದೊಡ್ಡ ರಾಜಕಾರಣಿಗಳ ಬೆಂಬಲ ಇದೆಯಂತೆ ಈ ಅಮ್ಮಂಗೆ. ನನಗೆ ದೊಡ್ಡ ರಾಜಕಾರಣಿಗಳು ಗೊತ್ತು, ಹಣ ವಾಪಸ್ ಕೇಳ್ತಿದ್ಯಾ, ನಿಂಗೆ ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ, ನಿನ್ನ ಮೇಲೆ ಕೇಸ್ ಹಾಕ್ಸ್ಬಿಡ್ತೀನಿ, ಏನು ನನ್ನ ಹತ್ರ ದುಡ್ಡು ವಾಪಸ್ ಕೇಳ್ತಿದ್ಯಾ, ನಿನ್ನ ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡಿದ್ಯಾ, ನಿನಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಧಮಕಿ ಹಾಕಿದ್ಲಂತೆ ಈ ಐಶ್ವರ್ಯ ಗೌಡ. ಈ ಬೆದರಿಕೆ ಹಾಕಿರೋದಕ್ಕೆ ಈಗ
RR ನಗರದಲ್ಲಿ ಹೊಸದೊಂದು FIR ಆಗಿದೆ. ಶಿಲ್ಪಾ ಗೌಡ ಅವರು ದೂರನ್ನು ಕೊಟ್ಟಿದ್ದಾರೆ. 4,30,25,00,000 ಹಣವನ್ನು ಕೊಟ್ಟಿದ್ದೀನಿ. ಅದರ ಜೊತೆಗೆ ಏನು 400 ಗ್ರಾಮ್ಗಿಂತ ಹೆಚ್ಚು 430 ಗ್ರಾಮು ಚಿನ್ನವನ್ನು ಕೂಡ ಕೊಟ್ಟಿದ್ದೀನಿ ಇವ್ರಿಗೆ. ವಾಪಸ್ ಕೇಳೋಕ್ಕೆ ಹೋದಾಗ ನನಗೆ ಬೆದರಿಕೆ ಹಾಕಿದ್ರು. ನನಗೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಗೊತ್ತು, ಅವ್ರು ಗೊತ್ತು, ಇವ್ರು ಗೊತ್ತು, ನಿಮ್ಮನ್ನೇ ಮುಗಿಸ್ಬಿಡ್ತೀನಿ, ಏನು ನನ್ನ ಹತ್ರನೇ ಆಟ ಆಡ್ತಾ ಇದೆಯಾ, ನನ್ನ ಹತ್ರನೇ ದುಡ್ಡು ವಾಪಸ್ ಕೇಳ್ತಿದ್ಯಾ ಅಂತ ಬೆದರಿಕೆ ಹಾಕಿದ್ರು. ಸೊ ಆ ಬೆದರಿಕೆ ಹಾಕಿದ ನಂತರದಲ್ಲಿ ಈಗ ಪಾಪ ಅವರು ಸುಮ್ಮನೆ ಇದ್ದರು ಅನಿಸುತ್ತೆ ಶಿಲ್ಪಾ ಗೌಡ. ಈಗ ಪ್ರಕರಣ ಆಚೆ ಬಂದ ಮೇಲೆ ಸ್ವಲ್ಪ ಧೈರ್ಯ ತಗೊಂಡು ಬಂದು FIR ಮಾಡಿಸಿದ್ದಾರೆ ಇವಾಗ. ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಇನ್ಪುಟ್ ವಿಭಾಗದ ಮುಖ್ಯಸ್ಥರಾದ ಅಶ್ವಥ್ ಅವರು ನಮ್ಮ ಜೊತೆಗಿದ್ದಾರೆ. ಅಶ್ವಥ್, ಈಗಿನ ಬೆಳವಣಿಗೆ ಏನು? ಶಿಲ್ಪಾ ಗೌಡ ಅವರು ಈಗ ಒಂದು FIRನ ಮಾಡಿದ್ದಾರೆ. ಇಷ್ಟು ದಿನಗಳ ಕಾಲ ಸುಮ್ಮನೆ ಇದ್ರ ಅವರು, ಈಗ ಏನು ಪ್ರಕರಣ ಬೆಳಕಿಗೆ ಬಂತು ಅಂತ ಧೈರ್ಯ ಬಂದು FIRನ ಮಾಡಿಸಿದ್ರ? ಶರತ್, ಕಳೆದ ಸುಮಾರು 15 ದಿನಗಳಿಂದಲೂ ಕೂಡ ಚಂದ್ರಾ ಲೇಔಟ್ ಮತ್ತೆ RR ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಐಶ್ವರ್ಯ ಗೌಡ ಜೊತೆಗೆ ಶಿಲ್ಪಾ ಗೌಡ ಇವರದ್ದೇ ಸುದ್ದಿ. ಯಾಕೆಂತಂದ್ರೆ ಇವರು ಒಂದಲ್ಲ ಎರಡಲ್ಲ ಸುಮಾರು ಕೋಟಿ ವಂಚನೆಯನ್ನ ಮಾಡಿರುವಂತಹ ಆರೋಪ ಐಶ್ವರ್ಯ ಗೌಡ ಮೇಲೆ ಈಗ ಕೇಳಿ ಬಂದಿರುವಂತಹದ್ದು. ಈಗ ಏನು RR ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮತ್ತೊಂದು ಪ್ರಕರಣ ಕೂಡ ದಾಖಲಾಗಿರುವಂತಹದ್ದು. ಐಶ್ವರ್ಯ ಗೌಡ ಮತ್ತೆ ಆಕೆಯ ಪತಿ ಹರೀಶ್ ಮತ್ತೆ ಜೊತೆಗೆ ಬೌನ್ಸರ್ ಗಜ ಅಂತೇಳಿ ಇವರ ಮೇಲೆ ಈಗ ಮತ್ತೊಂದು FIR ಕೂಡ ಆಗಿರುವಂತಹದ್ದು. ಈಗಾಗಲೇ RR ನಗರ ನಿವಾಸಿ ಆಗಿರುವಂತಹ ಶಿಲ್ಪಾ ಗೌಡ ಅವರು ದೂರನ್ನು ಕೊಟ್ಟಿರುವಂತದ್ದು ಸುಮಾರು 3,25,00,000 ಹಣವನ್ನ ವಂಚನೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಈಗ ಕೇಳಿ ಬಂದು ಐಶ್ವರ್ಯ ಗೌಡ ಮೇಲೆ ಕೇಳಿ ಬಂದಿರುವಂತಹದ್ದು. ಸೊ ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ RR ನಗರ ಪೊಲೀಸರು ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಮಾಡ್ತಿರುವಂತಹದ್ದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಏನಪ್ಪಾ ಅಂತಂದ್ರೆ ಏನು ಐಶ್ವರ್ಯ ಗೌಡ ಇದಾರಲ್ಲ ಅವರು, ನಾನು DK ಶಿವಕುಮಾರ್ ಅವರ ತಂಗಿ, ನಾನು ಗೋಲ್ಡ್ ಬಿಸ್ನೆಸ್ ಮಾಡ್ತೀನಿ, ಮತ್ತೆ ಚಿಟ್ ಫಂಡ್ ವ್ಯವಹಾರ ಮಾಡ್ತೀನಿ, ಮತ್ತೆ ರಿಯಲ್ ಎಸ್ಟೇಟ್ ಹಾಗೂ ವಿಲ್ಲಾ ಈ ರೀತಿಯಾಗಿ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಸಾಕಷ್ಟು ಜನರಿಗೆ ವಂಚನೆ ಮಾಡಿರುವಂತಹ ಒಂದಷ್ಟು ಪ್ರಕರಣಗಳು ಈಗ ಒಂದೊಂದಾಗೆ ಬಯಲಿಗೆ ಬರ್ತಾ ಇರುವಂತದ್ದು. ಸೊ ಹಾಗಾಗಿ ಈ ಒಂದು ಪ್ರಕರಣವನ್ನ ಈಗ RR ನಗರ ಪೊಲೀಸರು ಕೂಡ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು. ಈಗಾಗಲೇ ಪೊಲೀಸರು ವಿಚಾರಣೆಯನ್ನು ಕೂಡ ಮಾಡ್ತಿರುವಂತದ್ದು. ಅಂದ್ರೆ ಶಿಲ್ಪಾ ಗೌಡ ಅವರ ಕೊಟ್ಟಂತಹ ದೂರೇನಿಲ್ಲ, ಆ ಒಂದು ದೂರಿನ ಆಧಾರದ ಮೇಲೆ ಐಶ್ವರ್ಯ ಗೌಡ ಜೊತೆಗೆ ಐಶ್ವರ್ಯ ಗೌಡ ಅವರ ಪತಿ ಜೊತೆಗೆ ಅವರ ಬೌನ್ಸರ್ ಇಷ್ಟು ಜನರನ್ನು ಕೂಡ ಈಗ ವಿಚಾರಣೆ ಮಾಡುವಂತಹ ಒಂದು ಕೆಲಸವನ್ನ RR ನಗರ ಪೊಲೀಸರು ಮಾಡ್ತಾ ಇರುವಂತದ್ದು. ಜೊತೆಗೆ ಈ ಐಶ್ವರ್ಯ ಗೌಡ ಕೇವಲ ಏನು ಶಿಲ್ಪಾ ಗೌಡ ಅವರಿಗೆ ಮಾತ್ರ ವಂಚನೆ ಮಾಡಿದ್ದಾರೆ, ಮತ್ತೆ ಬೇರೆ ಯಾರ್ಯಾರಿಗೆ ವಂಚನೆಯನ್ನ ಮಾಡಿದ್ದಾರೆ ಆ ಆಂಗಲ್ ಅಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಿರುವಂತಹದ್ದು. ಶರತ್, ಅಶ್ವಥ್, ಏನಂದ್ರೆ ಈ ಶಿಲ್ಪಾ ಗೌಡ ಈ ಐಶ್ವರ್ಯ ಗೌಡ ಅವರ ಮಾಡಸ್ ಆಪರೆಂಡಿ ಏನು? ಹೇಗೆ ವಂಚನೆಯನ್ನ ಮಾಡ್ತಾ ಇದ್ರು? ಯಾವ ಬಿಸ್ನೆಸ್ನ ಮಾಡ್ತೀನಿ ಅಂತ ಇದ್ರು? ಹೇಗೆ ಏನು ಬಲೆಗೆ ಹೇಗೆ ಬೀಳ್ಸ್ಕೊತಾ ಇದ್ರು? ಅಂದ್ರೆ ಇವಳು MOB ಯಾವ ತರ ಇರುತ್ತೆ ಅಂತಂದ್ರೆ ಕಂಪ್ಲೀಟ್ ಆಗಿ ಗೋಲ್ಡ್ ಬಿಸ್ನೆಸ್ ಮಾಡ್ತೀನಿ, ಜೊತೆಗೆ ಚಿಟ್ ಫಂಡ್ ವ್ಯವಹಾರ ಮಾಡ್ತೀನಿ, ಮತ್ತೆ ರಿಯಲ್ ಎಸ್ಟೇಟ್ ಈ ರೀತಿಯಾಗಿ ವ್ಯವಹಾರಗಳನ್ನ ನಾನು ಮಾಡ್ತಾ ಇದ್ದೀನಿ, ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ಪರಿಚಯ ಮಾಡ್ಕೊಳ್ತಾಳೆ. ಅದಾದ ನಂತರ ಅವರಿಂದ ಒಂದಷ್ಟು ಹಣ ಮತ್ತೆ ಒಂದಷ್ಟು ಒಡವೆ ಈ ರೀತಿಯಾಗಿ ತೆಗೆದುಕೊಳ್ತಾಳೆ. ಸೊ ಆ ಹಣವನ್ನ ಕೇಳುವಂತಹ ಸಂದರ್ಭದಲ್ಲಿ ಆಕೆ ಒಂದಷ್ಟು ನಾಟಕವನ್ನ ಕೂಡ ಮಾಡ್ತಾಳೆ. ಸೊ ಆಗ ಮೋಸ ಹೋದವರಿಗೆ ಈಕೆ ಎಲ್ಲೋ ಒಂದ್ ಕಡೆ ಕಂಪ್ಲೀಟ್ ವಂಚಕಿ ಅನ್ನೋದು ಮೋಸ ಹೋದವರಿಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಇವರು ಎಲ್ಲೋ ಒಂದ್ ಕಡೆ ಐಫೈ ಅಂದ್ರೆ ಲ್ಯಾವಿಶ್ ಲೈಫ್ ನ ಲೀಡ್ ಮಾಡ್ಲಿಕ್ಕೋಸ್ಕರ ಈ ರೀತಿಯಾಗಿ ಚೀಟ್ ಮಾಡ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಈಗ ಸಿಕ್ಕಿರುವಂತದ್ದು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಇವ್ರದ್ದು ಅಂದ್ರೆ ತಾನು ರಾಜಕಾರಣಿಗಳ ಪಾರ್ಟ್ನರು ಜೊತೆ ರಾಜಕಾರಣಿಗಳ ತಂಗಿ ಅಥವಾ ಈ ರೀತಿಯಾಗಿ ಒಂದಷ್ಟು ಹೇಳ್ಕೊಂಡು ಜನರಿಗೆ ವಂಚನೆಯನ್ನ ಕೂಡ ಮಾಡ್ತಿರುವಂತದ್ದು. ಸೊ ಹಾಗಾಗಿ ಈ ಒಂದು ಪ್ರಕರಣ ತುಂಬಾ ಗಂಭೀರವಾದಂತಹ ಪ್ರಕರಣ. ಯಾಕಂತಂದ್ರೆ ಐಶ್ವರ್ಯ ಗೌಡ ಕೇವಲ ಶಿಲ್ಪಾ ಗೌಡ ಅವರಿಗೆ ಮಾತ್ರ ವಂಚನೆಯನ್ನ ಮಾಡಿದಾರ ಅಥವಾ ಬೇರೆ ಯಾರಾದ್ರೂ ಇದಾರ, ಮತ್ತೆ ಬೇರೆ ಯಾವ್ಯಾವ ರಾಜಕಾರಣಿಗಳಿಗೆ ವಂಚನೆಯನ್ನ ಮಾಡಿದಾರ ಅಥವಾ ಬಿಸ್ನೆಸ್ ಮೆನ್ ಗಳಿಗೆ ವಂಚನೆ ಮಾಡಿದಾರ? ಸೊ ಆ ಎಲ್ಲಾ ವಿಚಾರಗಳ ಬಗ್ಗೆ ಈಗ ಕೂಲಂಕುಷವಾಗಿ ತನಿಖೆಯನ್ನ ಮಾಡುವಂತಹ ಒಂದು ಕೆಲಸವನ್ನ RR ನಗರ ಪೊಲೀಸರು ಈಗ ಮಾಡ್ತಿರುವಂತಹದ್ದು. ಈಕೆ ಅಂದ್ರೆ ಎಲ್ಲ ಒಂದ್ ಕಡೆ ಒಂದು ಲ್ಯಾವಿಶ್ ಲೈಫ್ ಅನ್ನ ಲೀಡ್ ಮಾಡ್ಲಿಕ್ಕೋಸ್ಕರನೇ ಈ ರೀತಿಯಾಗಿ ಒಂದು ಅಂದ್ರೆ ಚೀಟಿಂಗ್ ಕೆಲಸವನ್ನ ಮಾಡ್ತಾ ಇದ್ಲು ಅನ್ನೋ ಒಂದು ಮಾಹಿತಿ ಈಗ ಸಿಕ್ಕಿರುವಂತಹದ್ದು. ಅಶ್ವಥ್, ಏನಂದ್ರೆ ಈ ಒಂದು ಪ್ರಕರಣದಲ್ಲಿ ಇಷ್ಟು ದಿನ ಐಶ್ವರ್ಯ ಗೌಡ ಗಂಡ ಹರೀಶ್ ಇಬ್ಬರ ಬಗ್ಗೆ ಮಾತ್ರ ಇತ್ತು. ಬಟ್ ಈಗ ಬೌನ್ಸರ್ ಗಜ ಅನ್ನೋರ ಮೇಲೆ FIR ಆಗಿದೆ. ಇದೊಂದು ಹೊಸ ಕ್ಯಾರೆಕ್ಟ್ರು ಈ ಇಡೀ ಎಪಿಸೋಡಲ್ಲಿ.
ಸೊ ಗಜ ಅವ್ರು ಯಾರು, ಅವರ ಮೇಲೆ ಯಾಕಾಗಿದೆ, ಏನಾದರೂ ಅದ್ರ ಬಗ್ಗೆ ಮಾಹಿತಿ ಇದೆಯಾ? ಶರತ್, ಈ ಬೌನ್ಸರ್ ಗಜ ಇದ್ರಲ್ಲ, ಅವರು ಐಶ್ವರ್ಯ ಗೌಡ ಅವರ ಜೊತೆ ಒಂದಷ್ಟು ದಿನಗಳ ಕಾಲ ಕೆಲಸವನ್ನ ಮಾಡಿದ್ರು. ಜೊತೆಗೆ ಅಂದ್ರೆ ಐಶ್ವರ್ಯ ಗೌಡ ಮತ್ತೆ ಆಕೆಯ ಪತಿ ಹರೀಶ್ ಇವರ ಕಂಪ್ಲೀಟ್ ವ್ಯವಹಾರಗಳನ್ನ ಈ ಬೌನ್ಸರ್ ಗಜ ನೋಡ್ಕೊಳ್ತಾ ಇದ್ದ. ಮತ್ತೆ ಇವರ ಮುಖಾಂತರಲ್ಲೇ ಒಂದಷ್ಟು ಡೀಲ್ಗಳು ಕೂಡ ಮಾಡ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಈಗ ಸಿಕ್ಕಿರುವಂತದ್ದು. ಸೊ ಹಾಗಾಗಿ ಈತನ ಮೇಲೂ ಕೂಡ ಅಂದ್ರೆ ಯಾವ್ದಾದ್ರು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಯಾವ್ದಾದ್ರು ಒಂದು ಕೇಸನ್ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ಇಡೀ ಕೇಸನ್ನ ಈ ಬೌನ್ಸರ್ ಗಜನೇ ಹ್ಯಾಂಡಲ್ ಮಾಡ್ತಾ ಇದ್ದ. ಸೊ ಹಾಗಾಗಿ ಅವನ ಮೇಲೂ ಕೂಡ ಈಗ FIR ದಾಖಲಾಗಿರುವಂತಹದ್ದು. ಶರತ್, ಥ್ಯಾಂಕ್ ಯು, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ಅಶ್ವಥ್.